ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಪರೀಕ್ಷೆ ಚಾನೆಲ್. ಇದು ನಿಮ್ಮ ಇಂಗ್ಲಿಷ್ 1 ಕ್ಲಾಸ್. ನನ್ನ ಜೊತೆ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವೊಂದು ವ್ಯಾಕರಣ ಟಾಪಿಕ್ ಕಲಿತೀವಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ಬೋದು. ನಮಗೆಲ್ಲ ಇದು ತುಂಬಾ ಇಷ್ಟ ಕೂಡ. ಏನಿರ್ಬೋದು? ಲೆಟರ್ ರೈಟಿಂಗ್. ಸೊ ನಾವಿವತ್ತು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ರೈಟಿಂಗ್ನ ಕಲಿತೀವಿ. ನಮ್ಮ ಎಕ್ಸಾಮಲ್ಲಿ ಯಾವ ಥರ ಲೆಟರ್ ಬರೀಬೇಕು, ಒಂದು ಫಾರ್ಮಲ್ ಲೆಟರ್ ಕೇಳಿದ್ರೆ ಏನು ಇನ್ಕ್ಲೂಡ್ ಮಾಡಬೇಕು, ಒಂದು ಇನ್ಫಾರ್ಮಲ್ ಲೆಟರ್ ಕೇಳಿದ್ರೆ ಏನು ಇನ್ಕ್ಲೂಡ್ ಮಾಡಬೇಕು, ಇದೆರಡರ ಮಧ್ಯೆ ಡಿಫ್ರೆನ್ಸ್ ಏನು, ಇದೆಲ್ಲ ನಾನು ಕ್ವಿಕ್ಕಾಗಿ ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ನಡೀರಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಾರ್ಮಲ್ ಲೆಟರ್ ಮತ್ತು ಇನ್ಫಾರ್ಮಲ್ ಲೆಟರ್ ಅಂದರೆ ಏನು? ಸೊ ನೀವು ಒಂದು ಅಧಿಕಾರಿಗೋಸ್ಕರ ಏನಾದರೂ ಲೆಟರ್ ಬರೀತಿದ್ರೆ, ಇಲ್ದರೆ ನೀವು ಒಫಿಷಿಯಲ್ಸ್ಗೋಸ್ಕರ ಬರೀತಿದ್ರೆ, ಇಲ್ದರೆ ಒಂದು ಬಿಸ್ನೆಸ್ ಲೆಟರ್ ಬರೀತಿದ್ರೆ ಅದು ಫಾರ್ಮಲ್ ಲೆಟರ್. ಆಯಿತಾ? ತುಂಬ ಸಿಂಪಲ್ಲು. ಅಂದರೆ ನೀವು ಇವಾಗ ಒಂದು ಸ್ಕೂಲ್ HMಗೆ ಬರೀತಿರಲಿ, ಯಾರೋ ಒಬ್ಬರು ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೆ ಬರೆಯೋವಂಥ ಲೆಟರ್ನ ಫಾರ್ಮಲ್ ಲೆಟರ್ ಅಂತ ನಾವು ಹೇಳ್ತೀವಿ. ಇನ್ಫಾರ್ಮಲ್ ಲೆಟರ್ ಅಂದರೆ ಏನು? ನಾವು ನಮ್ಮ ಸ್ನೇಹಿತರಿಗೆ ಬರೆಯೋದು ಮತ್ತು ನಮ್ಮ ರಿಲೇಟಿವ್ಸ್ಗೆ ಬರಿತೀವಲ್ಲ, ಆ ಲೆಟರ್ನ ಇನ್ಫಾರ್ಮಲ್ ಲೆಟರ್ ಅಂತ ನಾವು ಕರಿತೀವಿ. ಆಯಿತಾ? ಅದಕ್ಕೇನು ಫಾರ್ಮಲ್ ಮೆಸೇಜ್ ಇರಲ್ಲ. ಇನ್ಫಾರ್ಮಲ್ ಆಗಿ ಅವ್ರು ಹೆಂಗಿದ್ದಾರೆ, ಅವ್ರ ಎಲ್ಲ ಥರದ ವಿಷಯಗಳನ್ನು ತಿಳಿಯೋಕ್ಕೋಸ್ಕರ ನಾವು ಬರೆಯೋಂಥ ಲೆಟರ್. ಆಯಿತಾ? ಸೊ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಡೈರೆಕ್ಟ್ ಮಾಡಿರೋಂಥ ಲೆಟರ್ನ ಇನ್ಫಾರ್ಮಲ್ ಲೆಟರ್ ಅಂತೀವಿ. ಆಮೇಲೆ ಅಧಿಕಾರಿಗಳಿಗೆ ಒಂದು ಬಿಸ್ನೆಸ್ ಲೆಟರ್ಗಳನ್ನ ನಾವು ಬರಿತೀವಲ್ಲ, ಅದನ್ನು ನಾವು ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಿಮ್ಮ ಎಕ್ಸಾಮಲ್ಲಿ ಫಾರ್ಮಲ್ ಲೆಟರ್ ಬರೀರಿ, ಇನ್ಫಾರ್ಮಲ್ ಲೆಟರ್ ಬರೀರಿ ಅಂತ ಇರಲ್ಲ. ಸೊ ನೀವು ಕ್ವೆಶನ್ನ ಓದ್ಬಿಟ್ಟು ಅರ್ಥ ಮಾಡ್ಕೊಬೇಕು ಯಾವ ಥರ ಲೆಟರ್ ಬರೆಯೋಕ್ಕೆ ಹೇಳ್ತಿದ್ದಾರೆ ಅಂತ. ಅದು ಅಕಸ್ಮಾತ್ ನಿಮ್ಮ ಫ್ರೆಂಡಿಗೆ ಬರೀರಿ, ಇಲ್ದರೆ ನಿಮ್ಮ ಅಂಕಲಿಗೆ ಬರೀರಿ, ಅಪ್ಪನಿಗೆ ಬರೀರಿ, ಅಮ್ಮನಿಗೆ ಬರೀರಿ ಅಂತ ಕೊಟ್ಟಿದ್ರೆ, ಅಂದರೆ ನಿಮ್ಮ ರಿಲೇಟಿವ್ ಸರ್ಕಲಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಬರೆಯೋಕ್ಕೆ ಹೇಳ್ತಿದ್ರೆ ಅದು ಇನ್ಫಾರ್ಮಲ್ ಲೆಟರ್. ಆದರೆ ನೀವೊಂದು BBMP ಅಫಿಷಿಯಲ್ಗಾದರೂ ಬರೀರಿ, ಕಮಿಷನರ್ಗೆ ಬರೀರಿ, ಇಲ್ದರೆ ನಿಮ್ಮ HMಗೆ ಬರೀರಿ ಅಂದರೆ ಅದೊಂದು ಫಾರ್ಮಲ್ ಲೆಟರ್. ಆಯಿತಾ? ನೀವು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದ್ರ ತಕ್ಕಂಗೆ ನೀವು ಆ ಲೆಟರ್ನ ಬರೆಯೋಕ್ಕೆ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಡೀರಿ ಇವಾಗ ಒಂದು ಫಾರ್ಮಲ್ ಲೆಟರ್ನ ಹೆಂಗೆ ಬರೆಯೋದು ಅಂತ ನಾವು ನೋಡೋಣ. ನಾನು ಮೊದಲನೇದಾಗಿ ನಿಮಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ. ಆಯಿತಾ? ಸೊ ಈ ಫಾರ್ಮ್ಯಾಟಲ್ಲಿ ನಾನು ನಿಮಗೆ ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಒಂದು ಲೆಟರ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿದ್ದೀನಲ್ಲ, ಅದರಲ್ಲಿ ಇದೆಲ್ಲ ಹೇಳಿದ್ದೀನಿ. ಸೊ ಇವಾಗ ನೀವು ಕಾನ್ಸಂಟ್ರೇಟ್ ಮಾಡಿ ಕೇಳಿ ಅಷ್ಟೇ, ಆಮೇಲೆ ಅದನ್ನು ಹೋಗಿ ರೆಫರ್ ಮಾಡ್ಬೋದು. ಓಕೆ? ಸೊ ಮೊದಲನೇದಾಗಿ ನಿಮ್ಮ ಹೆಸರು ಬರೆಯೋದು ತುಂಬ ಇಂಪಾರ್ಟೆಂಟ್. ಆಯಿತಾ? ನಿಮ್ಮ ಕ್ವೆಶ್ಚನಲ್ಲೇ ಒಂದು ಹೆಸರು ಕೊಟ್ಟಿರ್ತಾರೆ, ನಾನು ತೋರಿಸ್ತೀನಿ. ಆ ಹೆಸರನ್ನ ನೀವು ಬರೀಬೇಕು. ಸೆಂಡರ್ಸ್ ಅಡ್ರೆಸ್, ನೀವು ಯಾವ ಅಡ್ರೆಸ್, ನಿಮ್ಮ ಅಡ್ರೆಸ್ನ ನೀವು ಬರೀಬೇಕಾಗತ್ತೆ. ಡೇಟ್, ಆವತ್ತಿನ ದಿನಾಂಕ, ಆಯಿತಾ, ಅದು ಮೆನ್ಷನ್ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ರಿಸೀವರ್ಸ್ ನೇಮ್, ಯಾರಿಗೆ ಲೆಟರ್ ಬರೀತಿದ್ದೀರಾ ಅವರ ಹೆಸರು. ಆಯಿತಾ? ಸೊ ನಾವು ಇವಾಗ ಕಮಿಷನರಿಗೆ ಲೆಟರ್ ಬರೀತಿದ್ರೆ ಕಮಿಷನರ್ ಅಂತ ನೀವು ಬರೀಬೇಕು. ಅವ್ರ ಹೆಸರು ಗೊತ್ತಿದ್ರೆ ಗೊತ್ತಿರಲಿ, ಇಲ್ಲದ್ರೆ ಅವ್ರ ಡೆಸಿಗ್ನೇಷನ್ ನೀವು ಬರೀಬೇಕಾಗತ್ತೆ. ಡೆಸಿಗ್ನೇಷನ್ನು ಮತ್ತು ರಿಸೀವರ್ಸ್ ಅಡ್ರೆಸ್ಸು. ಆಯಿತಾ? ಅವ್ರು ಕಳಿಸ್ತಿರ್ತಾರಲ್ಲ ಅಡ್ರೆಸ್ಸು, ಅದನ್ನು ಕೂಡ ನೀವು ಬರೀಬೇಕು. ಯಾವ ಅಡ್ರೆಸ್ಸಿಗೆ ನೀವು ಕಳಿಸ್ತಿದ್ದೀರಾ ಅದನ್ನು ಸ್ಪೆಸಿಫೈ ಮಾಡಿ ನೀವು ಬರೀಬೇಕು. ಆಯಿತಾ? ಅದು ಬರೆದ ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಸ್ಯಾಲ್ಯೂಟೇಷನ್ ಅಂದರೆ ಗ್ರೀಟಿಂಗು. ನೀವು ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮ್ಯಾಮ್ ಅಂತ ಹೇಳ್ತೀರಾ ಒಂದು ಫಾರ್ಮಲ್ ಲೆಟರಲ್ಲಿ. ಆಯಿತಾ? ಆ ಪರ್ಟಿಕ್ಯುಲರ್ ಇದನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ. ಆಮೇಲೆ ಸಬ್ಜೆಕ್ಟ್, ನೀವು ಯಾಕೆ ಈ ಲೆಟರ್ ಬರೀತಿದ್ದೀರಾ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ದಾಗ ಹೇಳ್ತೀನಿ. ಸಬ್ಜೆಕ್ಟ್, ವೈ ಆರ್ ಯು ರೈಟಿಂಗ್ ದಿಸ್ ಲೆಟರ್ ಅಂತ ನೀವು ಹೇಳಬೇಕಾಗತ್ತೆ. ಒನ್ ಲೈನರಲ್ಲಿ ಕ್ರಿಸ್ಪಾಗಿ ನೀವು ಬರೀಬೇಕಾಗತ್ತೆ. ಆಮೇಲೆ ಬಾಡಿ ಆಫ್ ದ ಲೆಟರ್, ನಿಮ್ಮ ಎಕ್ಸಾಮಲ್ಲಿ ಲೆಟರ್ ರೈಟಿಂಗ್ ಏನಿದೆ ಅದು 5 ಅಂಕಕ್ಕೆ ಕೇಳಿದ್ದಾರೆ. ಸೊ ಅದಕ್ಕೆ ನೀವು ಒಂದು 3 ಪ್ಯಾರಾಗ್ರಾಫ್ ಅಟ್ಲೀಸ್ಟ್ ಬರೀಬೇಕು. ಮೊದಲನೇ ಪ್ಯಾರಾಗ್ರಾಫಲ್ಲಿ ನೀವು ನಿಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ಸ್ಕೂಲಿಂದ ಇದ್ದೀರಾ, ನಿಮ್ಗೆ ಏನು ಕ್ವೆಶನ್ ಕೇಳಿದಾರೋ ಅದ್ರ ತಕ್ಕಂಗೆ ನೀವು ನಿಮ್ಮ ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ. ಬಾಡಿ ಆಫ್ ದ ಲೆಟರಲ್ಲಿ ನಿಮ್ದು ಏನೇನು ಪ್ರಾಬ್ಲಮ್ಸ್ ಇದೆ, ಏನು ಅದೇ ನಿಮ್ಮ ಬೇಸಿಕ್ಲಿ ನಿಮ್ಮ ಕಾಂಟೆಂಟ್ ಇರುತ್ತಲ್ಲ ಅದನ್ನು ನೀವು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಹಾಕಿ, ಥರ್ಡ್ ಪ್ಯಾರಾಗ್ರಾಫಲ್ಲಿ ನೀವು ಅದನ್ನು ಒಂದು ಎಂಡಿಂಗ್ ಕೊಡಬೇಕಾಗತ್ತೆ. ಆಯಿತಾ? ಸೊ ಮೊದಲನೇದು ಇಂಟ್ರೊಡಕ್ಷನು, ಮಿಡಲ್ ಪಾರ್ಟಲ್ಲಿ ಕಾಂಟೆಂಟ್ ಏನಿದೆ ಅದು ಕ್ರಿಸ್ಪಾಗಿ ಏನೇನು ಹೇಳಬೇಕೋ ಅದನ್ನು ಕನ್ವೆ ಮಾಡಿ, ಲಾಸ್ಟಲ್ಲಿ ನಿಮ್ಮ ಕ್ಲೋಸಿಂಗ್ ಏನಿದೆ ಆ ಸ್ಟೇಟ್ಮೆಂಟ್ ಇರುತ್ತೆ. ಆಯಿತಾ? ಆಮೇಲೆ ಸಬ್ಸ್ಕ್ರಿಪ್ಷನ್ನು, ಸಿಗ್ನೇಚರು, ನೇಮ್. ಸೊ ಯೋರ್ಸ್ ಥ್ಯಾಂಕ್ಫುಲಿ, ಯೋರ್ ಟ್ರೂತ್ಫುಲಿ ಅಂತೆಲ್ಲ ನಾವು ಹೇಳ್ತೀವಲ್ಲ, ಯೋರ್ಸ್ ಫೇತ್ಫುಲಿ ಅಂತ ಹೇಳ್ತೀವಲ್ಲ, ಅದೆಲ್ಲ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ ನಾವು. ಅದರ ಕೆಳಗೆ ನಿಮ್ಮ ಸೈನ್ ಏನಿದೆ ಅದನ್ನು ಹಾಕಬೇಕು. ಆಮೇಲೆ ನಿಮ್ಮ ಸೆಂಡರ್ ಹೆಸರು, ನಿಮ್ಮ ಹೆಸರನ್ನು ನೀವು ಹಾಕಬೇಕಾಗತ್ತೆ. ಸೊ ಇದಿಷ್ಟು ನೀವು ಫಾಲೋ ಮಾಡಿದ್ರೆ ಫಾರ್ಮಲ್ ಲೆಟ್ರಲ್ಲಿ ನಿಮಗೆ 5 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಆಯಿತಾ? ಇದೇ ಮೇನ್ ಕಾಂಪೊನೆಂಟು ಫಾರ್ಮಲ್ ಲೆಟ್ರಲ್ಲಿ. ಇದ್ರ ಭಾಗಗಳೇನಿದೆ ಅದು ಕ್ವೆಶ್ಚನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ನ ಖಂಡಿತ ಜ್ಞಾಪಕ ಇಟ್ಕೊಂಡು ಹೋಗಿ. ನಡೀರಿ ಇವಾಗ ಒಂದು ಕ್ವೆಶ್ಚನ್ನ ನೋಡೋಣ. ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಿರೋಂಥ ಒಂದು ಫಾರ್ಮಲ್ ಲೆಟರ್ ಇದೆ ಅಲ್ಲ, ಅದರ ಎಕ್ಸಾಂಪಲ್. ಆಯಿತಾ? ಇಮ್ಯಾಜಿನ್ ಯು ಆರ್ ಚೈತ್ರ ಆರ್ ಚಿರಾಗ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್. ನೀವು ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ನೀವು ಚೈತ್ರ ಇಲ್ದರೆ ಚಿರಾಗ್, ನೀವು ಹೆಣ್ಮಗು ಆಗಿದ್ರೆ ಚೈತ್ರ, ಗಂಡು ಮಗು ಆಗಿದ್ರೆ ಚಿರಾಗ್. ಅರ್ಥ ಆಯ್ತಾ? ಸೊ
ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು ಒಂದು ಪತ್ರ ಬರಿಬೇಕು. ನೀವು ಎಲ್ಲಿಂದ? ಬ್ಯಾಂಗ್ಳೂರ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲಿಂದ ಬ್ಯಾಂಗ್ಳೂರಲ್ಲಿ, ಆಯಿತಾ. ರೈಟ್ ಅ ಲೆಟರ್ ಟು ದ ಕಮಿಷನರ್. ನೀವು ಕಮಿಷನರ್ಗೆ ಒಂದು ಲೆಟರ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. BBMP ಹೈಲೈಟಿಂಗ್ ದ ನೀಡ್ ಆಫ್ ಅ ಪಬ್ಲಿಕ್ ಪಾರ್ಕ್ ಇನ್ ಯೋರ್ ಲೊಕ್ಯಾಲಿಟಿ. ನಿಮ್ಮ ನೀಡ್ ಅಂದರೆ ಪಬ್ಲಿಕ್ ಪಾರ್ಕ್ ನಿಮ್ಮ ಲೊಕ್ಯಾಲಿಟಿಲಿ ಏನಕ್ಕೆ ಬೇಕು ಅದನ್ನು ಹೈಲೈಟ್ ಮಾಡಿ ನೀವು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇವಾಗ ಇಮ್ಯಾಜಿನ್ ಮಾಡ್ಕೊಬೇಕು ನೀವು ಆ ಸಿಚುಯೇಷನಲ್ಲಿ ಇದ್ದೀರಾ ಅಂತ. ನೀವು ಆ ಸಿಚುಯೇಷನಲ್ಲಿ ಇದ್ದೀರಾ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ತಲೆಯಲ್ಲಿ ತಕ್ಕಂಥ ಐಡಿಯಾಗಳಂತೂ ಬಂದ್ಬಿಡುತ್ತೆ, ಆಯಿತಾ. ಸೊ ಫಸ್ಟಾಗಿ ಈ ಏನು ಹೆಸರು ಕೊಟ್ಟಿದ್ದಾರೆ ಆ ಹೆಸರನ್ನೇ ನೀವು ಯೂಸ್ ಮಾಡಬೇಕು, ಅದನ್ನು ಮರಿಬೇಡಿ. ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಸೊ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರಲ್ಲಿ ಅಡ್ರೆಸ್ಸು, ಅದು ನಿಮ್ಮ ಅಡ್ರೆಸ್, ಆಯಿತಾ. ಯಾರಿಗೋಸ್ಕರ ಪತ್ರ ಬರೀತಿದ್ದೀರಾ? ಕಮಿಷನರ್ BBMP. ಆ್ಯಂಡ್ ಸಬ್ಜೆಕ್ಟಲ್ಲಿ ನೀವು ಈ ಭಾಗವನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ಇದು 3 ಆಸ್ಪೆಕ್ಟ್ಸು ಅಲ್ಲಿರುತ್ತೆ. ಬಾಡಿ ಆಫ್ ದ ಲೆಟರ್ ಮಾತ್ರ ನೀವು ಎಲಾಬ್ರೇಟ್ ಮಾಡಿ ಬರಬೇಕಾಗುತ್ತೆ. ಇದನ್ನು ಮಾರ್ಚ್ 2022 ಕೇಳಿದ್ರು, 5 ಅಂಕಕ್ಕೆ ಇದು ಪರ್ಟಿಕ್ಯುಲರ್ ಕ್ವೆಶನ್ನ ಕೇಳಿದರು. ಸೊ ನಡೀರಿ ಇದನ್ನು ನಾವು ಆನ್ಸರ್ ಮಾಡೋಣ. ಸೊ ನಾನು ಒಂದು PPT ತೋರಿಸ್ತಿರೋದಲ್ವಾ, ಇದರಲ್ಲಿ ನಾನು ಎಲ್ಲ ಒಂದೇ ಪೇಜಲ್ಲಿ ಫಿಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಆಯಿತಾ. ಸೊ ನಾನು ಭಾಗವಾಗಿ ನಿಮಗೆಲ್ಲ ಭಾಗವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮಗೆ ಒಂದೇ ಪೇಜಲ್ಲಿ ಹೆಂಗೆ ಕಾಣುತ್ತೆ ಅಂತ ಇದ್ದರೆ ನೀವು ಡಾಕ್ಯುಮೆಂಟ್ಗೆ ಹೋಗಿ ನೋಡ್ಬೋದು. ಈ ವಿಡಿಯೋಗೆ ಅಟ್ಯಾಚ್ ಆಗಿರೋ ಡಾಕ್ಯುಮೆಂಟು ಅದ್ರಲ್ಲಿ ಒಂದೇ ಪೇಜಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಟಿಪ್ ಅಂದರೆ ಏನು ಮಕ್ಕಳೇ, ನೀವು ಎಕ್ಸಾಮಲ್ಲಿ ಲೆಟರ್ ರೈಟಿಂಗ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ, ಹಳೆ ಪೇಜಲ್ಲಿ ಕಂಟಿನ್ಯೂ ಮಾಡಬೇಡಿ, ಅದು ಕಟ್ ಆದಾಗ ಚೆನ್ನಾಗಿ ಕಾಣಲ್ಲ. ಸೊ ಯಾವಾಗಲೂ ಹೊಸ ಪೇಜಲ್ಲಿ ನೀವು ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಅದನ್ನು ಮಾತ್ರ ನೀವು ಮರಿಬೇಡಿ, ಆಯಿತಾ. ಸೊ ಮೊದಲನೇದಾಗಿ ನಾನು ಹೇಳ್ದಂಗೆ ಒಂದು ಫಾರ್ಮಲ್ ಲೆಟರಲ್ಲಿ ನೀವು ಸೆಂಡರ್ ಅಡ್ರೆಸ್ಸು, ನೇಮು ಮತ್ತು ಡೇಟ್ ಬರೀತೀರಲ್ಲ. ಸೊ ಮೊದಲನೇದಾಗಿ ನಾನು ಇಲ್ಲಿ ಬರೆದಿರೋದು ನೇಮು. ಸೊ ನಾನು ಗರ್ಲ್ ಆಗಿರೋದ್ರಿಂದ ಚೈತ್ರ ಅಂತ ಯೂಸ್ ಮಾಡಿದ್ದೀನಿ. ನೀವು ಅಕಸ್ಮಾತ್ ಬಾಯ್ ಆಗಿದ್ರೆ ಚಿರಾಗ್ ಅಂತ ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕ್ಲಾಸು ಮತ್ತು ನೀವು ಯಾವ ಸ್ಕೂಲು ಅಂತ ಅವ್ರು ಕೊಟ್ಟಿದ್ದಾರಲ್ಲ ಅದು ಪ್ಲಸ್ ಏರಿಯಾ. ಸೊ ಇದು 3 ಸೆಂಡರ್ಸ್ ಅಡ್ರೆಸ್, ಡೇಟು ಮತ್ತು ನೇಮ್, ಆಯಿತಾ. ಅದಾದಮೇಲೆ ನಾನು ಇಲ್ಲಿ ಡೇಟ್ ಹಾಕಿದ್ದೀನಿ ನೋಡಿ. ನೀವು ಹೆಂಗೆ ಬರ್ದಿದ್ದೀನಿ ನೋಡಿ. ಫಸ್ಟು ನಿಮ್ಮ ಡೀಟೇಲ್ಸು, ಮಧ್ಯದಲ್ಲಿ ಸ್ಪೇಸ್ ಕೊಟ್ಬಿಟ್ಟು ಡೇಟು, ಆಮೇಲೆ ತಿರ್ಗಾ ಸ್ಪೇಸ್ ಕೊಟ್ಬಿಟ್ಟು ರಿಸೀವರ್ಸ್ ಅಡ್ರೆಸ್ ಬರ್ದಿದ್ದೀನಿ. ಕಮಿಷನರ್ BBMP ಬ್ಯಾಂಗ್ಳೂರ್. ಸೊ ಇದೇನಿದೆ ರಿಸೀವರ್ಸ್ ನೇಮ್, ಡೆಸಿಗ್ನೇಷನ್ ಮತ್ತು ಅಡ್ರೆಸ್. ಅಲ್ಲೇನಾದರೂ ಹೆಸರು ಕೊಟ್ಟಿದ್ರೆ ನೀವು ಹೆಸರು ಕೂಡ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಇಟ್ಸ್ ಓಕೆ. ಕೊಟ್ಟಿಲ್ದರೆ ಡೆಸಿಗ್ನೇಷನು ಮತ್ತು ಅಡ್ರೆಸ್ ಬರೆದ್ರೆ ಸಾಕು, ಅರ್ಥ ಆಯ್ತಾ. ಮುಂದೆ ಹೋಗೋಣ. ಇವಾಗ ನಾವು ಸೆಂಡರ್ಸ್ ಡೀಟೇಲ್ಸು, ಡೇಟು, ರಿಸೀವರ್ಸ್ ಡೀಟೇಲ್ಸ್ ನೋಡಿದ್ದೀವಿ. ಇವಾಗ ನಾನು ಒಂದು ಸ್ಯಾಲ್ಯುಟೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಸ್ಯಾಲ್ಯುಟೇಷನ್ ಯಾವುದು? ರೆಸ್ಪೆಕ್ಟೆಡ್ ಸರ್, ಆಯಿತಾ. ಅದಾದ ತಕ್ಷಣ ಸಬ್ಜೆಕ್ಟ್. ನಾನು ಹೇಳ್ದಂಗೆ ನಿಮ್ಮ ಕ್ವೆಶ್ಚನಲ್ಲೇ ನಿಮ್ಮ ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಅದನ್ನು ನೀವು ಮೆನ್ಷನ್ ಮಾಡಬೇಕು. ಹೈಲೈಟಿಂಗ್ ದ ನೀಡ್ ಫಾರ್ ಅ ಪಬ್ಲಿಕ್ ಪಾರ್ಕ್ ಇನ್ ಮೈ ಲೊಕ್ಯಾಲಿಟಿ. ಇದು ನನ್ನ ಸಬ್ಜೆಕ್ಟ್. ನಾನು ಈ ಪರ್ಟಿಕ್ಯುಲರ್ ಪಬ್ಲಿಕ್ ಪಾರ್ಕ್ ಏನಕ್ಕೆ ಬೇಕು ನಮ್ಮ ಲೊಕ್ಯಾಲಿಟಿಲಿ ಅಂತ ಹೈಲೈಟ್ ಮಾಡಿದ್ದೀನಿ. ಅದಾದಮೇಲೆ ಇದು ಬಾಡಿ ಆಫ್ ದ ಲೆಟರ್. ನಾನು ಬಾಡಿ ಆಫ್ ಲೆಟರ್ನ ಫುಲ್ ಓದ್ಬಿಡ್ತೀನಿ. ಆಮೇಲೆ ನಾನು ಎವ್ರಿ ಪ್ಯಾರಾಗ್ರಾಫಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ. ಸೊ ಮೊದಲನೇದಾಗಿ ಐ ಆಮ್ ಚೈತ್ರ ಆಫ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಂಗ್ಳೂರ್, ಆಯಿತಾ. ಸೊ ನಮ್ಮ ಬೆಂಗಳೂರಲ್ಲಿರೋವಂಥ ಒಂದು ಹುಡುಗಿ 10ನೇ ಕ್ಲಾಸು ಗೌರ್ಮೆಂಟ್ ಹೈಸ್ಕೂಲಿಂದ ನಾನು ಬಿಲಾಂಗ್ ಆಗ್ತೀನಿ ಅಂತ ಹೇಳಿದ್ದೀನಿ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ಆರ್ಡರ್ ಟು ಹೈಲೈಟ್ ದ ನೀಡ್ ಆಫ್ ಅ ಪಬ್ಲಿಕ್ ಪಾರ್ಕ್ ಇನ್ ಆ ಲೊಕ್ಯಾಲಿಟಿ. ನಾನು ಸಬ್ಜೆಕ್ಟ್ನೇ ತಿರ್ಗಾ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಒಂದು ಇಂಟ್ರೊಡಕ್ಷನ್ ಆಗಿ. ಸೊ ಇದು ನಿಮ್ಮ ಇಂಟ್ರೊಡಕ್ಷನ್ ಪ್ಯಾರಾ ಅಂತ ಹೇಳ್ಬೋದು. ಅದಾದಮೇಲೆ ಬರುತ್ತೆ ನಿಮ್ಮ ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ಪಾರ್ಟಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೀವು ಏನು ಹೈಲೈಟ್ ಮಾಡ್ತಿದ್ದೀರಾ ಅದನ್ನ ಡೀಟೇಲ್ಸ್ನ ನೀವು ಕೊಡಬೇಕಾಗತ್ತೆ, ಆಯಿತಾ. ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸರ್ ದೇರ್ ಆರ್ ನೋ ಪಬ್ಲಿಕ್ ಪಾರ್ಕ್ಸ್ ಇನ್ ಆರ್ ವಿಸಿನಿಟಿ. ಸೊ ನಾನು ಎಸ್ಟಾಬ್ಲಿಷ್ ಮಾಡಿದ್ದೀನಿ, ನನ್ನ ಅಕ್ಕಪಕ್ಕದಲ್ಲಿ ನಮ್ಮ ಏರಿಯಾಲಿ ಯಾವುದೇ ಥರದ ಪಬ್ಲಿಕ್ ಪಾರ್ಕ್ಸ್ ಇಲ್ಲ. ಆ್ಯಂಡ್ ವಿ ಮಸ್ಟ್ ಟ್ರಾವೆಲ್ 4 to 6 kilometers ಟು ಪ್ಲೇ ಇನ್ ಅ ಪಾರ್ಕ್. ನಾನು 4 to 6 kilometers ಟ್ರಾವೆಲ್ ಮಾಡಿ ಒಂದು ಪಾರ್ಕಲ್ಲಿ ಆಟ ಆಡಬೇಕು. ಟ್ರಾವೆಲಿಂಗ್ ಫಾರ್ ಟು ಪ್ಲೇ ಇನ್ ಅ ಪಾರ್ಕ್ ಇಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಫಾರ್ ಅಸ್. ನಾವು ಅಷ್ಟು ದೂರ ಹೋಗೋದು ನಮಗೆ ಕಷ್ಟ ಆಗ್ತಿದೆ. ಸ್ಮಾಲರ್ ಚಿಲ್ಡ್ರನ್ ಹೂ ಕೆನಾಟ್ ಟ್ರಾವೆಲ್ ಆರ್ ಪ್ಲೇಯಿಂಗ್ ಆನ್ ದ ರೋಡ್. ಚಿಕ್ಕ ಮಕ್ಕಳು ಯಾರು ಪಾರ್ಕಿಗೆ ಹೋಗಿ ಆಟ ಆಡೋಕ್ಕಾಗ್ತಿಲ್ಲ, ಅಷ್ಟು ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ, ಅವರೆಲ್ಲ ರೋಡ್ ಮೇಲೆ ಆಟ ಆಡ್ತಿದ್ದಾರೆ. ಅದೊಂದು ಸೇಫ್ಟಿ ಪ್ರಾಬ್ಲಮ್ ಆಗುತ್ತಲ್ಲ. ಆ್ಯಂಡ್ ದ ಎಲ್ಡರ್ಲಿ ಆರೆಂಟ್ ಏಬಲ್ ಟು ವಾಕ್ ಆನ್ ಬಿಸಿ ರೋಡ್ಸ್. ಬಿಸಿ ರೋಡ್ ಇರೋದ್ರಿಂದ ನಾವು ದೊಡ್ಡವ್ರು ಏನಿದ್ದಾರೆ ಅವರು ಈ ಪರ್ಟಿಕ್ಯುಲರ್ ರೋಡ್ ಮೇಲೆ ನಡೆಯೋಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಸಿನ್ಸ್ ಅ ಲಾಟ್ ಆಫ್ ಬಿಲ್ಡಿಂಗ್ಸ್ ಹ್ಯಾವ್ ಕಮ್ ಅಪ್, ಅ ಪಾರ್ಕ್ ವುಡ್ ಆ್ಯಡ್ ಗ್ರೀನರಿ ಟು ದ ಏರಿಯಾ. ತುಂಬ ಬಿಲ್ಡಿಂಗ್ಸು ಬಂದುಬಿಟ್ಟಿದೆ, ಮಕ್ಳಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ನಮಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಬ್ಯುಸಿ ರೋಡ್ಸ್ ಇದೆ, ದೊಡ್ಡವರು ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಇದರಿಂದ ಗ್ರೀನರಿ, ಬಿಲ್ಡಿಂಗ್ಸು ಬಂದಿರೋದ್ರಿಂದ ಗ್ರೀನರಿ ಕೂಡ ಇಲ್ಲ. ಸೊ ಅದಕ್ಕೆ ಒಂದು ಪಾರ್ಕ್ ಬಂದರೆ ಇದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ನಾನು ಏನಕ್ಕೆ ಈ ನೀಡ್ ಆಫ್ ದ ಪಬ್ಲಿಕ್ ಪಾರ್ಕ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಈ ಪರ್ಟಿಕ್ಯುಲರ್ ಪ್ಯಾರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಾಸ್ಟಲ್ಲಿ
ನಾನು ಅವ್ರಿಗೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಈ ಪರ್ಟಿಕ್ಯುಲರ್ ಲೈನ್ ನಾನು ಏನು ಆ್ಯಡ್ ಮಾಡಿದ್ದೀನಿ, ಕೈಂಡ್ಲಿ ಕನ್ಸಿಡರ್ ದಿಸ್ ರಿಕ್ವೆಸ್ಟ್ ಆ್ಯಂಡ್ ಗ್ರ್ಯಾಂಟ್ ಪರ್ಮಿಷನ್ ಟು ಕನ್ಸ್ಟ್ರಕ್ಟ್ ಅ ಪಬ್ಲಿಕ್ ಪಾರ್ಕ್ ಇನ್ ಆರ್ ವಿಸಿನಿಟಿ ಅಂತ ಹಾಕಿದ್ದೀನಿ. ಸೊ ಇದನ್ನು ಪ್ಲೀಸ್ ಈ ರಿಕ್ವೆಸ್ಟ್ನ ಕನ್ಸಿಡರ್ ಮಾಡಿ ಆದಷ್ಟು ಬೇಗ ನಮ್ಮ ಏರಿಯಾಲಿ ಒಂದು ಪಾರ್ಕ್ ಬರೋಂಗೆ ಮಾಡಿ, ಅದನ್ನು ಎಕ್ಸೆಪ್ಟ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಸೊ ನಾನು ಹೇಳಿದಾಗ ಎಲ್ಲ ಲೆಟ್ರಲ್ಲೂ ನೀವು ಸಡನ್ನಾಗಿ ಬಾಡಿ ಆಫ್ ದ ಲೆಟ್ರಲ್ಲಿ ನಿಮ್ಗೇನು ಬೇಕೋ ಅದನ್ನು ಮಾತ್ರ ಹೇಳಿಬಿಟ್ರೆ ಆಗಲ್ಲ. ಇಂಟ್ರೊಡಕ್ಷನ್ ಅಂತ ಇರಬೇಕು, ಅದ್ರ ಮಧ್ಯೆ ಕೆಳಗಡೆ ಒಂದು ಪ್ಯಾರಲ್ಲಿ ನೀವು ಏನಕ್ಕೆ ಅದು ಬೇಕು ಅಂತ ಹೇಳ್ತಿದ್ದೀರ, ಅದು ವೈ ಆಸ್ಪೆಕ್ಟ್ ಆಫ್ ಇಟ್ ಅದನ್ನು ಮೆನ್ಷನ್ ಮಾಡಬೇಕು. ಕೊನೆಯಲ್ಲಿ ಪ್ಲೀಸ್ ಇದನ್ನು ಕನ್ಸಿಡರ್ ಮಾಡಿ ಅಂತ ಕೂಡ ನೀವು ಹೇಳಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಫಾರ್ಮಲ್ ಲೆಟ್ರು. ಅದರ ಹಂತದಲ್ಲಿ ಏನು ಮಾಡ್ತೀರಾ, ಫುಲ್ ಬಾಡಿ ಆಫ್ ದ ಲೆಟರ್ ಬಂದಮೇಲೆ ಥ್ಯಾಂಕಿಂಗ್ ಯು ಅಂತ ನೀವು ಹಾಕ್ತೀರಾ. ಆಯಿತಾ? ಥ್ಯಾಂಕಿಂಗ್ ಯು ಇಸ್ ಯೋರ್, ನೀವು ಅದು ಥ್ಯಾಂಕ್ ಮಾಡಿಬಿಟ್ಟು ಥ್ಯಾಂಕಿಂಗ್ ಯು ಯೋರ್ಸ್ ಫೇತ್ಫುಲಿ ಏನಿದೆ ಅದು ನಿಮ್ಮ ಸಬ್ಸ್ಕ್ರಿಪ್ಷನ್ನು. ಸಿಗ್ನೇಚರ್ ಹಾಕಬೇಕು. ನೀವು ಯಾವುದಾದ್ರೂ ಸಿಗ್ನೇಚರ್ ಹಾಕ್ಬೋದು. ಆಯಿತಾ? ನಾನು ಸುಮ್ಮನೆ ಏನೋ ಹಾಕಿದ್ದೀನಿ, ಈ ಥರ ಸೈನ್ ಹಾಕ್ಬಿಟ್ಟು ನಿಮ್ಮ ಹೆಸರು ಬರೀಬೇಕು. ಸೊ ಇದು ನಿಮ್ಮ ಫಾರ್ಮಲ್ ಲೆಟರ್ ಬರೆಯೋದು. ಫಸ್ಟ್ ಸೆಂಡರ್ಸ್ ಅಡ್ರೆಸ್ಸು ಡೀಟೇಲ್ಸು, ಡೇಟು, ರಿಸೀವರ್ಸ್ ಅಡ್ರೆಸ್ಸು ಡೀಟೇಲ್ಸು, ದೆನ್ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅದ್ರ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮ್ಯಾಮ್, ಆ ಥರ ಸಬ್ಜೆಕ್ಟು, ಬಾಡಿ ಆಫ್ ದ ಲೆಟರ್ ಬರುತ್ತೆ. ಆಮೇಲೆ ಬಾಡಿ ಆಫ್ ದ ಲೆಟರ್ 3 ಪ್ಯಾರಾಗ್ರಾಫ್ ನೀವು ಬರೆದ ಮೇಲೆ ಥ್ಯಾಂಕಿಂಗ್ ಯು ಅಂತ ಹಾಕಿ ಯೋರ್ಸ್ ಫೇತ್ಫುಲಿ ಸೈನು ಮತ್ತು ನಿಮ್ಮ ಹೆಸರು. ಆಯಿತಾ? ಸೊ ನಾನು ಹೇಳ್ದಂಗೆ ಒಂದೇ ಪರ್ಟಿಕ್ಯುಲರ್ ಸ್ಲೈಡಲ್ಲಿ ನಂಗೆ ತೋರ್ಸೋಕ್ಕಾಗಲಿಲ್ಲ, ಬಟ್ ನಿಮ್ಮ ಈ ಡಾಕ್ಯುಮೆಂಟ್ ಇದೇನು ಅಟ್ಯಾಚ್ ಮಾಡಿದ್ದೀನಿ ಈ ವಿಡಿಯೋಲಿ, ಖಂಡಿತ ಅದನ್ನು ಒಂದೇ ಪೇಜಲ್ಲಿ ನೋಡ್ಬೋದು. ಆ್ಯಂಡ್ ನೀವು ಲೆಟರ್ ರೈಟಿಂಗ್ ಸ್ಟಾರ್ಟ್ ಮಾಡಿದಾಗ ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡೋದು ತುಂಬ ಮುಖ್ಯ. ಆಯಿತಾ? ಇದು ನಿಮ್ಮ ಫಾರ್ಮಲ್ ಲೆಟರ್. ಆಯಿತಾ? ಇದೇ ಕ್ವೆಶನ್ ಕೇಳ್ತಾರೆ ಅಂತ ಏನಿಲ್ಲ, ಅದಕ್ಕೆ ಫಾರ್ಮ್ಯಾಟ್ ನೋಡ್ಕೊಂಡು ಹೋಗಿ ಅಲ್ಲಿ ಕೇಳಿದ ಕ್ವೆಶನ್ಗೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಮುಂದಿನ ಕ್ವೆಶನ್ ನೋಡೋಣ, ಇನ್ಫಾರ್ಮಲ್ ಲೆಟರ್. ಸೊ ಅದು ನಿಮ್ಮ ಫಾರ್ಮಲ್ ಲೆಟರ್. ಇವಾಗ ನಾವು ಒಂದು ಇನ್ಫಾರ್ಮಲ್ ಲೆಟರ್ ಹೇಗೆ ಬರೆಯೋದು ಅಂತ ನೋಡೋಣ. ಇನ್ಫಾರ್ಮಲ್ ಲೆಟರ್ ನೀವು ಯಾರಿಗೆ ಬರೀತೀರಾ? ನಿಮ್ಮ ರಿಲೇಟಿವ್ಸು ಅಥವಾ ಫ್ರೆಂಡ್ಸಿಗೆ ಬರೀತೀರಾ ಅಲ್ಲ. ಸೊ ಇದರಲ್ಲೂ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ. ಸೊ ಮೊದಲನೇದಾಗಿ ನಿಮ್ಮ ಹೆಸರು ಬರೀಬೇಕು ನೀವು. ಆಯಿತಾ? ಇದು ಸೇಮು, ಹೆಸರು, ನಿಮ್ಮ ಅಡ್ರೆಸ್ಸು, ಆಮೇಲೆ ಡೇಟ್ ಬರುತ್ತೆ. ಆಮೇಲೆ ನೀವು ರಿಸೀವರ್ ಅಡ್ರೆಸ್ ಇಲ್ಲಿ ಬರಿಬೇಡಿ, ಬಿಕಾಸ್ ಇಲ್ಲಿ ಒಂದು ಎನ್ವೆಲಪ್ ಅಂತ ನಾವು ಬರಿಬೇಕಾಗತ್ತೆ, ಅದ್ರಲ್ಲಿ ನೀವು ರಿಸೀವರ್ ಅಡ್ರೆಸ್ನ ಬರಿಬೋದು. ಆಯಿತಾ? ಸೊ ಸ್ಯಾಲ್ಯೂಟೇಷನ್ಸ್ ಅಂದರೆ ನೀವು ಹೇಳೋದು ಡಿಯರ್ ಫ್ರೆಂಡ್, ಡಿಯರ್ ಪೂಜಾ, ಅದು ಏನು ಹೆಸರು ಕೊಟ್ಟಿರ್ತಾರೋ ಅದು. ಆಯಿತಾ? ಸೊ ಆಮೇಲೆ ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ಏನಿದೆ ಅದು 3 ಪ್ಯಾರಾಗ್ರಾಫಲ್ಲಿ ನೀವು ಬರೀತೀರಾ, ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸೇಮ್ ಫಾರ್ಮ್ಯಾಟೇ ಆಲ್ಮೋಸ್ಟು, ನಾನು ತೋರಿಸ್ತೀನಿ ನಿಮಗೆ. ಆಯಿತಾ? ಆಮೇಲೆ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಯೋರ್ಸ್ ಟ್ರೂಲಿ, ಯೋರ್ ಡಿಯರೆಸ್ಟ್ ಫ್ರೆಂಡ್, ಅದೆಲ್ಲ ಏನಿದೆ ಇನ್ಫಾರ್ಮಲ್ ಲೆಟ್ರಲ್ಲಿ ನೀವು ಯೂಸ್ ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ಆಗಿ. ಆ್ಯಂಡ್ ನೇಮ್ ಆಫ್ ದ ಸೆಂಡರ್, ನಿಮ್ಮ ಹೆಸರನ್ನ ನೀವು ಬರೀಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದಿದೆ ಎನ್ವೆಲಪ್ ಅಂತ. ನೀವು ಇನ್ಫಾರ್ಮಲ್ ಲೆಟರ್ ಬರೆಯೋವಾಗ ಎನ್ವೆಲಪ್ ಅನ್ನೋದನ್ನು ನೀವು ಇನ್ಕ್ಲೂಡ್ ಮಾಡಬೇಕು. ಅದು ಹೇಗೆ ಕಾಣುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಇದು ನಿಮ್ಮ ಕ್ವೆಶನು. ಇದು ಸಪ್ಲಿಮೆಂಟ್ರಿ 2022 ಕೇಳಿದ್ರು ಒಂದು ಇನ್ಫಾರ್ಮಲ್ ಲೆಟರ್. ನಾನು ಹೇಳ್ದಂಗೆ 5 ಅಂಕಕ್ಕೆ ಕೇಳ್ತಾ ಇರೋದು. ಸೊ ಇನ್ಫಾರ್ಮಲ್ ಲೆಟರು ಯಾವಾಗಲೂ ನಿಮ್ಮ ಫ್ರೆಂಡ್ಗೋ ಅಥವಾ ನಿಮ್ಮ ರಿಲೇಟಿವ್ಗೆ ಅಡ್ರೆಸ್ ಮಾಡುವಂಥ ಲೆಟರ್. ಆಯಿತಾ? ಇಮ್ಯಾಜಿನ್ ಯು ಆರ್ ಪ್ರಿಯಾ ಅವ್ರ ಪ್ರಕಾಶ್. ನಾನು ಹೇಳ್ದಂಗೆ ಹೆಣ್ಮಗು ಆಗಿದ್ದರೆ ಪ್ರಿಯಾ ಆಗಿರ್ತೀರಾ, ಗಂಡು ಮಗು ಆಗಿದ್ದರೆ ಪ್ರಕಾಶ್ ಆಗಿರ್ತೀರಾ. ಹಿಂಗಾದರೂ ಸರಿ, ನಿಮ್ಗೆ ಹೆಂಗೆ ಅನುಕೂಲನೋ ಹಾಗೆ. ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ಸೊ ನೀವು ಪ್ರಿಯಾ ಇಲ್ಲ ಪ್ರಕಾಶ್ ಅಂತ ಅಂದ್ಕೊಳ್ಳಿ, ಅವರು ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರಲ್ಲಿ ಓದ್ತಿದ್ದೀರಾ. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಹೌ ಯು ಟ್ರೈ ಟು ರಿಮೇನ್ ಸೇಫ್ ಡ್ಯೂರಿಂಗ್ ದ ಪ್ಯಾಂಡಮಿಕ್. ನೀವು ಪ್ಯಾಂಡಮಿಕ್, ಅದೇ ಕೊರೋನಾ ಬಂದಾಗ ಹೆಂಗೆ ಸೇಫ್ ಆಗಿರೋಕ್ಕೆ ಟ್ರೈ ಮಾಡಿದ್ರಿ ಅಂತ ಅಂದ್ಕೊಂಡು ಒಂದು ಲೆಟರ್ನ ಬರೀರಿ ಅಂತ ಹೇಳ್ತಾ ಇದ್ದೀರಾ. ಆಯಿತಾ? ಸೊ ನಾನಿವಾಗ ಇದೆಲ್ಲ ಏನೇನು ಕೇಳಿದರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಹೇಳಿದ್ದೀನಿ. ಸೊ ಇನ್ಫಾರ್ಮಲ್ ಲೆಟರ್ ಕಂಪ್ಲೀಟಾಗಿ ಹಿಂಗೆ ಕಾಣುತ್ತೆ. ಮುಂದಿನ ಸ್ಲೈಡಲ್ಲಿ ನಾನು ಎನ್ವೆಲಪ್ ಹೆಂಗೆ ಬರೆಯೋದು ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ ಹೇಳ್ದಂಗೆ ನೀವು ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ. ನಾನಿಲ್ಲಿ ಪ್ರಿಯಾ ಅಂತ ಬರಿತೀನಿ. ಆಯಿತಾ? ಪ್ರಿಯಾ, ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್, 28/6/2023 ಅಂದರೆ ಡೇಟು ಇನ್ಕ್ಲೂಡಿಂಗ್ ನಿಮ್ಮ ಹೆಸರು ಅಡ್ರೆಸ್ಸು ಇಲ್ಲಿ ಬರೀತೀರಾ. ಆಯಿತಾ? ಸೊ ನೇಮ್, ಸೆಂಡರ್ಸ್ ಅಡ್ರೆಸ್ ಆ್ಯಂಡ್ ಡೇಟ್. ಸೊ ಇಲ್ಲಿ ನೀವು ಹೆಸರು ಹಾಕ್ಲೂಬೋದು, ಇಲ್ದಿರೇನು ಓಕೆ. ಅರ್ಥ ಆಯ್ತಾ? ನೆಕ್ಸ್ಟು ಡಿಯರೆಸ್ಟ್ ಪೂಜಾ, ನೀವು ಯಾರಿಗೆ ರೆಫರ್ ಮಾಡ್ತಿದ್ದೀರಾ? ಪೂಜಂಗೆ ಈ ಲೆಟ್ರ್ ಬರೀತಿದ್ದೀರಾ. ಆಯಿತಾ? ಐ ವಾಸ್ ಸೋ ಹ್ಯಾಪಿ ಟು ಹಿಯರ್ ಫ್ರಮ್ ಯುವರ್ ಮದರ್ ರಾಧಾ ಆಂಟಿ ದಟ್ ಯು ಆರ್ ಬ್ಯಾಕ್ ಇನ್ ಕೋಲಾರ್. ನೀನು ಕೋಲಾರಿಗೆ ವಾಪಸ್ ಬಂದಿದ್ಯಾ ಅಂತ ನನಗೆ ಕೇಳಿ ತುಂಬ ಖುಷಿ ಆಯಿತು. The last few years have been extremely tough due to the pandemic and we are doing everything possible to stay safe.
We maintain social distance when we meet with anybody on the road. We wash vegetables and fruits multiple times before we use them and sanitize our houses. We are so anxious to meet anybody ಅಂತ ಹೇಳ್ತಾನೆ. ಈ ಬಾಡಿ ಆಫ್ ದ ಲೆಟ್ರಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಕೊರೋನಾಯಿಂದ ಸೇಫ್ ಆಗಿರೋಕ್ಕೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಮನೆಯನ್ನೆಲ್ಲ ಸ್ಯಾನಿಟೈಸ್ ಮಾಡ್ತೀನಿ, ನಾನೆಲ್ಲ ಅದನ್ನು ನೀಟಾಗಿ ನೋಡ್ಕೊತೀನಿ, ಬೇರೆಯವ್ರನ್ನ ಮೀಟ್ ಮಾಡಿದಾಗ ತುಂಬ ಹುಷಾರಾಗಿ ಮೀಟ್ ಮಾಡ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಿದ್ದೀವಿ ಅಂತ ಎಲ್ಲ ಡೀಟೇಲ್ಸ್ ನಾನು ಈ ಪರ್ಟಿಕ್ಯುಲರ್ ಪ್ಯಾರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಲಾಸ್ಟ್ ಪ್ಯಾರಲ್ಲಿ ನೀವು hoping that you are also fine and I meet you soon ಅಂತ ಇಲ್ಲಿ ಹಾಕಿದ್ದೀನಿ. hoping the situation is back to normal. ಹೆಂಗಿತ್ತೋ ಮುಂಚೆ ಹಂಗಾಗಲಿ ಅಂತ ನಾನು ಹೋಪ್ ಮಾಡ್ತಾ ಬೇಗ ಸಿಗೋಣ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದು ಇನ್ಫಾರ್ಮಲ್ ಲೆಟರ್ ಆಯಿತಾ? ನೀವು ಒಂದು ಫ್ರೆಂಡಿಗೆ ಬರೀತಿದ್ದೀರಾ, ಸೊ ಅದನ್ನ ನ್ಯಾಪ್ಕ ಇಟ್ಕೊಂಡು ನೀವು ಬರಿಬೋದು. ಕೇಳಿದ ಕ್ವೆಶನ್ಗೆ ಆನ್ಸರ್ನ ಖಂಡಿತ ಬರೀರಿ. ಇಲ್ಲಿ ಪ್ಯಾಂಡಮಿಕ್ಗೆ ಏನೇನು ಸ್ಟೆಪ್ಸ್ ತೊಗೊಂಡ್ರಿ ಅಂತ ಕೇಳಿದ್ದಾರೆ, ನಾನು ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದಾದಮೇಲೆ ಯುವರ್ ಡಿಯರ್ ಫ್ರೆಂಡ್ ಪ್ರಿಯಾ ಅಂತ ಬರೆದಿದ್ದೀನಿ. ಸೊ ಇದು ನಮ್ಮ ಪರ್ಟಿಕ್ಯುಲರ್ ಲೆಟರ್ ಆಯಿತಾ, ಇನ್ಫಾರ್ಮಲ್ ಲೆಟರು. ಬಟ್ ಇದ್ರ ಜೊತೆ ನೀವು ಒಂದು ಎನ್ವೆಲಪ್ ಅಂತ ಬರಿಬೇಕು. ನಾ ಹೇಳ್ದಂಗೆ ಲೆಟರ್ ರೈಟಿಂಗ್ ಪ್ಲೀಸ್ ಒಂದು ಹೊಸ ಪೇಜಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿ. ಲೆಟರ್ ಬರೆದ್ಮೇಲೆ ಇನ್ಫಾರ್ಮಲ್ ಲೆಟ್ರಲ್ಲಿ ನೀವು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕ್ಬಿಟ್ಟು ಎನ್ವೆಲಪ್ ಅಂತ ಬರೆದ್ಬಿಟ್ಟು ಅದ್ರ ಕೆಳಗೆ 2 ಅಂತ ನೀವು ಬರಿಬೇಕು. ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಬರೆಯೋದು ಅಂತ. ನೋಡಿ, ಈ ಥರ ಹಾಕ್ಬಿಟ್ಟು ಪೂಜಾ ಅವ್ರ ಅಡ್ರೆಸ್ನ ನೀವು ಯೋಚಿಸಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನ ನೀವು ಬರೆದ್ಬಿಟ್ಟು 2 ಪೂಜಾ M, ಫ್ಲ್ಯಾಟ್ ನಂಬರ್ 301 3rd ಫ್ಲೋರ್, ಲಿಟಲ್ ನೆಸ್ಟ್ ಅಪಾರ್ಟ್ಮೆಂಟ್, ಬೇಗೂರ್, ಬ್ಯಾಂಗ್ಳೂರ್ 560041 ಅಂತ. ಸೊ ನಿಮ್ಗೆ ಏನು ಅಡ್ರೆಸ್ ಅನ್ಸುತ್ತೋ ಆ ಅಡ್ರೆಸ್ಸು ಹಾಕೊಂಡು ನೀವು ಬರೆದ್ಬಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ನಾನಿಲ್ಲಿ ಬ್ಯಾಂಗ್ಳೂರ್ ಬದಲು ನಾನು ಅವಳನ್ನ ಕೋಲಾರ್ ಅಂತ ರೆಫರ್ ಮಾಡಿದ್ದೀನಲ್ಲ, ಅದಕ್ಕೆ ಕೋಲಾರ್ ಅಂತ ಬರೀತೀನಿ. ಬಟ್ ನೀವು ಏನು ರೆಫರೆನ್ಸ್ ತೊಗೊಂಡಿರ್ತೀರೋ ಆ ರೆಫರೆನ್ಸನ್ನೇ ನೀವು ಹಾಕಿ ಬರೀಬೇಕು. ಅರ್ಥ ಆಯ್ತಾ? ಸೊ ನಾನು ಈ ಥರ ಬರೆದಿದ್ದೀನಿ. ಸೊ ಇದೇ ಫಾರ್ಮ್ಯಾಟು. ಸೊ 2 ಅಂತ ಬರೆದ್ಬಿಟ್ಟು ಅವ್ರ ಹೆಸರು, ಅವ್ರ ಕಂಪ್ಲೀಟ್ ಅಡ್ರೆಸ್ನ ನೀವು ಹಾಕಬೇಕು, ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ಅದೇ ನಿಮ್ಮ ಎನ್ವೆಲಪ್. ಅರ್ಥ ಆಯ್ತಾ ಮಕ್ಕಳೇ? ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ಲೆಟರ್ ರೈಟಿಂಗ್ ಗ್ರಾಮರ್ ವ್ಯಾಕರಣ ಟಾಪಿಕ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು ಫಾರ್ಮಲ್ಲು ಇನ್ಫಾರ್ಮಲ್. ಬಟ್ ನಾನು ನಿಮ್ಗೇನು ಸಜೆಸ್ಟ್ ಮಾಡೋದು ಅಂದರೆ, ಒಂದೆರಡು ಕ್ವೆಶನ್ಗಳು ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿರೋವಂಥ ಕ್ವೆಶನ್ಗಳನ್ನ ನೀವು ಆನ್ಸರ್ ಮಾಡಿ ಒಂದೆರಡು ಲೆಟರ್ನ ನೀವೇ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಗೆ ಯಾವತ್ತೂ ಎನ್ವಲಪ್ ಇನ್ಕ್ಲೂಡ್ ಮಾಡೋದನ್ನು ಮರಿಬೇಡಿ. ಅರ್ಥ ಆಯ್ತಾ ಮಕ್ಕಳೇ? ಇದ್ರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ಕ್ಲಾಸ್ನ ಅಂತ್ಯಕ್ಕೆ ಬಂದಿದ್ದೀವಿ. ಸೊ ಖಂಡಿತ ಇದ್ರ ಜೊತೆ ಅಟ್ಯಾಚ್ ಆಗಿರುವಂಥ ಡಾಕ್ಯುಮೆಂಟನ್ನು ರೆಫರ್ ಮಾಡಿ ನಿಮ್ಮ ಲೆಟರ್ ರೈಟಿಂಗ್ ಸ್ಕಿಲ್ಸ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೊಂದು 5 ಮಾರ್ಕ್ಗೆ ಬರುತ್ತೆ. 5 ಮಾರ್ಕ್ ಎಷ್ಟು ಈಸಿಯಾಗಿ ಸಿಗ್ಬೋದು ನಿಮಗೆ ಫಾರ್ಮ್ಯಾಟ್ ಗೊತ್ತಿದ್ರೆ. ಸೊ ಖಂಡಿತ ಮರಿದರೆ ನೋಡಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ಟಾಪಿಕ್ ಜೊತೆ. ಇಂಟ್ರೆಸ್ಟಿಂಗ್ ಆಗಿ ಕಲಿಯೋಣ, ಫನ್ ಆಗಿ ಕಲಿಯೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.